ನಮಸ್ಕಾರ ವೀಕ್ಷಕರೇ. ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದ ಮೇಲೆ ಕಾರ್ಮಿಕ ಇಲಾಖೆಯಲ್ಲಿ ಸಾಕಷ್ಟು ಸುಧಾರಣೆ ಕೆಲಸಗಳು ನಡೀತಾ ಇದೆ. ಎಸ್ಪೆಷಲಿ ನಕಲಿ ಕಾರ್ಮಿಕ ಇಲಾಖೆ ಕಾರ್ಡ್ಗಳು, ಅದರಲ್ಲೂ ಹಾವೇರಿ ಜಿಲ್ಲೆಯಲ್ಲಿ ಅದು ಹೆಚ್ಚಾಗಿತ್ತು. ಅದೆಲ್ಲವನ್ನು ನಿಯಂತ್ರಿಸಿ ಕಡಿವಾಣವನ್ನು ಹಾಕಿ ಇದೀಗ ಹೊಸದಾಗಿ ಅರ್ಹ ಫಲಾನುಭವಿಗಳಿಗೆ ಕಾರ್ಡನ್ನು ಕೊಡಬೇಕು ಅಂತ ಸುಮಾರು 23 ಸೆಕ್ಟರ್ಗಳನ್ನು ಸಚಿವರಾದಂಥ ಸಂತೋಷ್ ಲಾಡ್ ಅವರ ನೇತೃತ್ವದಲ್ಲಿ ಮಾಡಲಾಗಿದೆ. ಅದರಲ್ಲಿ ಮಡಿವಾಳರು ಕೂಡ ಇದ್ದಾರೆ. ಹಾವೇರಿ ಜಿಲ್ಲೆಯ ಮಡಿವಾಳ ಸಂಘದ ಅಧ್ಯಕ್ಷರು ನಮ್ಮ ಜೊತೆ ಇದ್ದಾರೆ. ಅವ್ರನ್ನೇ ಮಾತಾಡ್ಸೋಣ. ನಿಮ್ಮ ಹೆಸರು? ನಮಸ್ತೆ ಸರ್, ನನ್ನ ಹೆಸರು ಸತೀಶ್ ಮಡಿವಾಳರು ಅಂತೇಳಿ. ನಾನು ಮಡಿವಾಳ ಸಮಾಜದ ಅಧ್ಯಕ್ಷ. ಈ ಕಾರ್ಮಿಕ ಇಲಾಖೆ ಕಾರ್ಡ್ಗಳ ಬಗ್ಗೆ ಗೊತ್ತಾ ನಿಮಗೆ? ಸರ್ ಗೊತ್ತು, ಆದರೆ ಹಿಂದೆ ಇವು ನಕಲಿ ಕಾರ್ಡ್ಗಳು ಇದ್ವು. ಈಗ ಬಂದಂತಹ ಕಾರ್ಮಿಕ ಸಚಿವರು ಸಂತೋಷ್ ಲಾಡ್ ಸಾಹೇಬರು ಅಧಿಕಾರಿಗಳಿಗೆ ಹೇಳಿ ನಕಲಿ ಕಾರ್ಡ್ಗಳನ್ನು ತೆಗೆದಿದ್ದಾರೆ. ನಾವು ಅವ್ರನ್ನ ಸ್ವಾಗತ ಹೇಳ್ತೀನಿ. ಬಟ್ ಈ ನಾವು ಮಡಿವಾಳರು ಅಂತ ಸ್ಥಿತಿವಂತರಲ್ಲ. ಬಟ್ಟೆ ಮಡೆ ಮಾಡಿ ಇಸ್ತ್ರಿ ಮಾಡಿ ಜೀವನ ಮಾಡೋವಂಥವ್ರು ನಮ್ಮ ಸಮಾಜದಲ್ಲಿ ಯಾವ IPS ಆಯ್ತು, IAS ಆಫೀಸರ್ ಆಯ್ತು ಇಲ್ಲ. ವಿದ್ಯಾರ್ಥಿ ಆಮೇಲೆ ವಿದ್ಯೆ ಕಮ್ಮಿ, ನಮ್ಮ ಸಮಾಜದವ್ರಿಗೆ ವಿದ್ಯೆ ಕಮ್ಮಿ. ಅದಕ್ಕೆ ಈ ಸಂತೋಷ್ ಲಾಡ್ ಸಾಹೇಬರು ನಮ್ಮ ಸಮಾಜಕ್ಕೆ ವಿಶೇಷವಾಗಿ ಅವರ ಅಧಿಕಾರಿಗಳಿಗೆ ಹೇಳಿ ಮಡಿವಾಳರನ್ನ ಹುಡುಕಿ ಮೂಲ ಮಡಿವಾಳರು ಅಂದ್ರೆ ಆ ಸ್ಥಿತಿಗೆ ಇದ್ದಂಥವ್ರಿಗೆ ಕಾರ್ಡ್ ಮಾಡಿಕೊಟ್ಟು ಅವ್ರಿಗೆ ಈ ಸರ್ಕಾರ ವತಿಯಿಂದ ಮಡಿವಾಳರಿಗೆ ಒಂದು ಮುಂದೆ ಬರಲಿಕ್ಕೆ ಅಥವಾ ಅವ್ರನ್ನ ಇಂಪ್ರೂವ್ಮೆಂಟ್ ಮಾಡೋಕೆ ಆಜ್ಞೆ ಹೊರಡಿಸ್ಬೇಕಂತ ಹೇಳಿ ಈ ಮುಖಾಂತರ ಅವ್ರಿಗೆ ಹೇಳಕ್ಕೆ ಇಷ್ಟಪಡ್ತೇನೆ. ಇದರಲ್ಲಿ ಸಾಕಷ್ಟು ಸವಾಲುಗಳು ಕೂಡ ಇದೆ. ನಕಲಿ ಕಾರ್ಡ್ ತೆಗೆಯಕ್ಕೆ ಹೋಗಿ ಅಸಲಿ ಇದ್ದವ್ರಿಗೂ ಕಾರ್ಡ್ ಹೋಗ್ಬಿಡುತ್ತೆ ಕೆಲವು ಸಲ. ಹೀಗಾಗಿ ಇಲಾಖೆಗೆ ಯಾವ ರೀತಿ ಮನವಿ ಮಾಡ್ಕೊತೀರಾ? ಏನಿಲ್ಲ, ಈಗ ಆ ಸಂಬಂಧಪಟ್ಟ ಕಾರ್ಮಿಕ ಅಧಿಕಾರಿಗಳು ಅವ್ರ ಮನೆಗೆ ಹೋಗಿ ಪೂರ ಅದನ್ನ ಪರಿಶೀಲನೆ ಮಾಡಿ ಅವರು ಸ್ಥಿತಿವಂತರಲ್ಲೋ ಅನ್ನೋದನ್ನು ಖಾತ್ರಿಪಡಿಸಿಕೊಂಡು ಅವ್ರಿಗೆ ಆ ಕಾರ್ಡ್ಗಳನ್ನು ಕೊಟ್ಟು ಸ್ಥಿತಿವಂತರಿದ್ದರ ಕಾರ್ಡ್ಗಳನ್ನು ರದ್ದು ಮಾಡಿದೆ ಅಂದ್ರೆ ಮೂಲ ಬಡವಾದಂತಹ ಮೂಲ ಮಡಿವಾಳರಿಗೆ ಈ ಆಮೇಲೆ ಕಾರ್ಮಿಕ ಕಾರ್ಡ್ ಕೊಟ್ಟವ್ರಿಗೂ ಅದು ಒಂದು ಆ ಕಾರ್ಮಿಕ ಕಾರ್ಡನ್ನು ಹೇಳಕ್ಕೆ ಇಷ್ಟಪಡ್ತೈತಿ. ಒಬ್ಬೊಬ್ರು ಏನು ಮಾಡ್ತಾರೆ, ಎಲ್ಲ ಸ್ಥಿತಿವಂತರಿದ್ದರೆ ಆ ಕಾರ್ಡ್ಗಳನ್ನು ತೊಗೊಂಡು ಯೂಸ್ ಮಾಡ್ಕೊಂತಾರೆ. ಮೂಲಿದ್ದವರಿಗೆ ಸ್ವಲ್ಪ ಎಷ್ಟೋ ಜನಕ್ಕೆ ಈ ಕಾರ್ಮಿಕ ಕಾರ್ಡ್ ಅಂದ್ರೆ ಏನು ಅನ್ನೋದು ಗೊತ್ತಿಲ್ಲ ಸರ್. ಭಾಳ ಜನಕ್ಕೆ ಗೊತ್ತಿಲ್ಲ. ಅವಾಗ ಏನು ಮಾಡ್ತಾರೆ, DC ಆಫೀಸು ರಾಜಕೀಯ ಚೇಲಾಗಳು ಇರ್ತಾರಲ್ಲ ಅವ್ರವ್ರ ಬಾಜು ಮನೆ ಅವರಂಥ ಬಕೆಟ್ ಹಿಟರ್ಗೆ ಮಾಡಿಕೊಡ್ತಾರೆ ಹೊರತು ಮೂಲ ಅಸ್ವಸ್ಥರು ಆಮೇಲೆ ಬಡವರಿಗೆ ಈ ಕಾರ್ಡ್ಗಳು ಮುಟ್ಟಿರಲ್ಲ. ಈ ಕೂಡಲೇ ಸಂಬಂಧಪಟ್ಟ ಅಧಿಕಾರಿಗಳು ಅವ್ರ ಮನೆಗೆ ಹೋಗಿ ಪರಿಶೀಲನೆ ಮಾಡಿ ಕಾರ್ಡ್ಗಳನ್ನು ಕೊಡ್ಬೇಕಂತ ಹೇಳಕ್ಕೆ ನಾನು. ಹಾವೇರಿ ಜಿಲ್ಲೆಯಾಗಿ 26 ವರ್ಷ ಆಯ್ತು. ಇದೇ ಜಿಲ್ಲೆ ಆದಾಗ ಇನ್ನೂ 3-4 ತಾಲೂಕುಗಳು ಸೇರಿ ಜಿಲ್ಲೆ ಆಗಿತ್ತು. ಅಂದ್ರೆ ಮೋಸ್ಟ್ಲಿ ಗದಗ, ಈ ಕೊಪ್ಪಳ ಇರ್ಬೋದು, ಎಟ್ ಎ ಟೈಮ್ ಜಿಲ್ಲಾ ಆಗಿದ್ವು. ಆ ಗದಗಿಗೂ ಆ ಕೊಪ್ಪಳಕ್ಕೂ ನಮ್ಮ ಹಾವೇರಿ ಸೇರಿಸಿದೆ. ಅಂದ್ರೆ ನಮ್ಮ ಹಾವೇರಿ ಜಿಲ್ಲಾ ಹೆಸರು. ಆದ್ರೆ ನಾವೆಲ್ಲರೂ ಇದೊಂದು ದೊಡ್ಡ ಹಳ್ಳಿ ಅಂತ ತಿಳ್ಕೊಂಡೇವಿ. ಅಂದ್ರೆ ಯಾವುದೇ ಥರದ ಫ್ಯಾಕ್ಟ್ರಿಗಳಿಲ್ಲ. ಆಮೇಲೆ ಈಗ ನೋಡ್ರಿ, ಇಲ್ಲೇ ಯೂನಿವರ್ಸಿಟಿ ಆಗೈತಿ, ಯಾವುದೋ ಇದು ವಿಶ್ವವಿದ್ಯಾಲಯ ಆಗೈತಿ. ಅಲ್ಲೇ ಹೊಸಳ್ಳಿ ಅಂತಲೇ ಅಲ್ಲಿ ಒಳಗಾಗೈತೆ ಸರ. ಅಲ್ಲಿ ಹೋಗಲಿಕ್ಕೆ ಬಸ್ಸು ಇಲ್ಲ, ಯಾವುದೇ ವ್ಯವಸ್ಥೆಗಳಿಲ್ಲ. ಅಲ್ಲೆಲ್ಲ ಲೇಡೀಸ್ ನಿಂದಿರ್ತಾರೆ. ಇಲ್ಲಿಂದ ಸುಮಾರು 3 ಕಿಲೋಮೀಟ್ರ್ ನಡ್ಕೊಂತ ಹೋಗ್ಬೇಕು. ಸಾಯಂಕಾಲ 5:30-6 ಗಂಟೆಗೆ ಬರ್ತಾರೆ, ಕತ್ಲು. ಅಲ್ಲೇ ನಾಳೆ ಏನಾರ ಆದ್ರೆ ಹೇಳ್ರಿ, ಇವು ರೌಡಿಗಳ ಕಾಟನೂ ಭಾಳ ಆಗ್ಬಿಟ್ಟೈತೆ. ಅಲ್ಲಿ ಈ ಪುಂಡಿ ಪೋಖರಿಗಳ ಕಾಟ ಆಗೈತಿ. ಅದಕ್ಕೆ ಅಲ್ಲಿ ಒಂದು ಬಸ್ಸಿನ ವ್ಯವಸ್ಥೆ ಮಾಡ್ಬೇಕು. ಇಲ್ಲೇ ನಮ್ಮ ಜಿಲ್ಲಾಗಿ ಇವತ್ತು 26 ವರ್ಷ ಆದರೂ ಒಂದು ಸಿಟಿ ಬಸ್ ಇಲ್ಲ ಇಲ್ಲೇ. ಆಮೇಲೆ ಈ ಕಡೆ ನೋಡಿ, ದೇವಗಿರಿ ಕಡೆ ಹೋದ್ರೆ ಎಲ್ಲ ಆಫೀಸುಗಳು ಆ ಕಡೆನೇ ಅದಾವೆ. ಈ ಕಡೆ ನಮ್ಮ ಕನಕಾಪುರ ರೋಡ್, ಕಾಗಿನೆಲ್ಲಿ ಪ್ರಾಧಿಕಾರ ಐತಿ. ಕಾಗಿನೆಲ್ಲಿಗೆ ಹೋಗೋ ರೋಡ್ ಒಂದು ನಮ್ಮ ಬರೀ ಸಿಟಿಯಿಂದ ಜಸ್ಟ್ 2 ಕಿಲೋಮೀಟ್ರ್ ಇಂಪ್ರೂವ್ಮೆಂಟ್ ಇಲ್ಲ. ಅದಕ್ಕೆ ಈ ಸಂಬಂಧಪಟ್ಟ ಶಾಸಕರು ಹಾಗೂ ಜನಪ್ರತಿನಿಧಿಗಳು ಈ ಕಡೆ ಒಂದು ಏನೋ ಫ್ಯಾಕ್ಟ್ರೀಸ್ ಆಗಲಿ, ಆಮೇಲೆ ಒಂದು ವಿದ್ಯಾಲಯಗಳನ್ನ ಈ ಕಡೆ ಹಾಕಿದೆ ಅಂದ್ರೆ ಇನ್ನೂ ಅಭಿವೃದ್ಧಿ ಆಗುತ್ತೆ. ಈ ಕಡೆ ಅಭಿವೃದ್ಧಿನೇ ಇಲ್ಲ ಸರ್. ಭಾಳ ಅಂದ್ರೆ ಭಾಳ ಕುಂಠಿತೈತೆ ಅಭಿವೃದ್ಧಿ. ಆ ಕಡೆ ಈ ಕನಕಾಪುರ ರೋಡ್ ಕಡೆ ಕಾಗಿನೆಲ್ಲಿ ಹೋಗತ್ತಿರೋದು ಕುಂಠಿತೈತಿ. ಆಮೇಲೆ ಈ ಕಾರ್ಖಾನೆಗಳಿಲ್ಲ. ಕಾರ್ಖಾನೆಗಳು ಬಂದೆ ಅಂದ್ರೆ ಈ ನಿರುದ್ಯೋಗ ಸಮಸ್ಯೆಯನ್ನು ಬಗೆಹರಿಸ್ಬೋದು. ಇಷ್ಟು ದಿನ ಬಂದಂಥ ಶಾಸಕರಾತು ಹಾಗೂ ಮಿನಿಸ್ಟರ್ ಈ ಫ್ಯಾಕ್ಟ್ರಿಗಳ ಥರ ಕೆಲಸನ ಮಾಡಲಿಲ್ಲ. ಅಂದ್ರೆ ನಿರುದ್ಯೋಗಿಗಳು ಇಲ್ಲಿ ಭಾಳ ಐತ್ರಿ ನಿರುದ್ಯೋಗ. ಎಲ್ಲರೂ ದುಡಿಯೋಕೆ ಬೆಂಗಳೂರಿಗೆ, ಹುಬ್ಬಳ್ಳಿ ಹೋಗ್ತಾರೆ. ಆಮೇಲೆ ಇದೇನಾಗಿ ಸರ, ಈ ಕಡೆ ಹುಬ್ಬಳ್ಳಿ 70 ಕಿಲೋಮೀಟ್ರ್, ದಾವಣಗೆರೆ 70 ಕಿಲೋಮೀಟ್ರ್. ಒಂದು ಶಾಪಿಂಗಿಗಾಗಲಿ ಎಲ್ಲರೂ ಹುಬ್ಬಳ್ಳಿಗೆ ಹೋಗ್ತಾರೆ. ಆಮೇಲೆ ವಿದ್ಯಾರ್ಥಿಗಳು ಫಸ್ಟ್ ಇಯರ್ ಸೆಕೆಂಡ್ ಇಯರ್ ಅಡ್ಮಿಷನ್ ಮಾಡ್ಕೊಂಡು ದಾವಣಗೆರೆ ಹೋಗ್ತಾರೆ. ಇಲ್ಲೇನಾಗೈತೆ ಅಂದ್ರೆ ಎಲ್ಲ ಇಲ್ಲಿ ಕುಂಠಿತಾಗೈತೆ. ನಾವೇನು ಹೇಳೋಕ್ಕೆ ಇಷ್ಟಪಡ್ತೇನೆ ಅಂದ್ರೆ ಇಲ್ಲೇ ಕಾಲೇಜು, ಸ್ಕೂಲು, ಒಳ್ಳೆ ಹಾಸ್ಪಿಟ್ಲ್ ಆಗ್ಬೇಕಂತ ಆಗ್ರಹ ಮಾಡ್ತೀನಿ. ಶಾಸಕರು ಸಿಗ್ತಾರ ಕೈಗೆ? ಶಾಸಕರು ಈಗ ಅವ್ರನ್ನ ಸ್ವಲ್ಪ ಆರಾಮಿಲ್ಲ ಅಂಥೇಳಿ, ಆರೋಗ್ಯ ಸಮಸ್ಯೆ ಅಂಥೇಳಿ ನಮಗಂತೂ ಈಗ 1 ತಿಂಗಳಾತ್ರಿ ನೋಡಿಲ್ಲ ನಾವು. ಮುಂದಿನ ದಿನಗಳು ಸಿಗ್ಬೋದು. ಈಗ ಸರ್ಕಾರ ಬಂದು 1.5 ವರ್ಷ ಆಯಿತು. ಈ ಸರ್ಕಾರ ಬಂದು ಇನ್ನು 3 ವರ್ಷ 3.5 ವರ್ಷ ಇದೆ.
ಪ್ರಮುಖವಾಗಿ ಏನಾಗಬೇಕು? ಅದೇ ನಾನು ಹೇಳಿದ್ನಲ್ಲ ಸರ್, ಕಾರ್ಖಾನೆಗಳಾಗಬೇಕು, ಆಮೇಲೆ ಈ ಕಡೆ ಕಾಗನಲ್ಲಿ ಕಡೆ ಇದೆಲ್ಲ ವಿಶ್ವವಿದ್ಯಾಲಯಗಳಾಗಬೇಕು, ಆಮೇಲೆ ಇವು ಬಸ್ಗಳು ಬಿಟ್ಟಿಲ್ಲ KSRTC ಆವು, ಆಮೇಲೆ ಸರ್ ಭಾಳ ಕುಂಠಿತೈತಿ. ಮುಂದೆ ಬಂದಂಥ ಜನಪ್ರತಿನಿಧಿಗಳು ಹಾಗೂ ಸಂಬಂಧಪಟ್ಟ ಅಧಿಕಾರಿಗಳು ಒಂದು ಇಲ್ಲಿ ಇಂಪ್ರೂವ್ಮೆಂಟ್ ಮಾಡೋಕ್ಕೆ ಏನು ಬೇಕನ್ನೋದು ಅವ್ರಿಗೆ ಗೊತ್ತಿರುತ್ತೆ. ಅದು ರಾಜಕೀಯ ವ್ಯಕ್ತಿಗಳು ಅದನ್ನು ತಂದೆ ಅಂದರೆ ಈ ಹಾವೇರಿ ಜನತೆಗೆ ಅಭಿವೃದ್ಧಿ ಪಡ್ಸೋಕೆ ಅವ್ರು ಮುಖ್ಯ ಕಾರಣೀಭೂತರಾಕಾರ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು. ಈಗ ಹಿಂದಕ್ಕೆ ಯಾರು ಅಭಿವೃದ್ಧಿ ಕೆಲಸ ಮಾಡ್ತಾರೋ ಅವ್ರಿಗೆ ಹಾವೇರಿ ತಾಲೂಕಿದು ಏನು ವಿಷಯ ಐತಂದ್ರೆ ಯಾರು ಬಂದರೂ ಅಲ್ಲಿ ಅಭಿವೃದ್ಧಿ ಆಗ್ತಾಯಿಲ್ಲ. 1-2 ಸಲ ನೆರವಲಿಕಾರ ಬಂದರೂ ಆಗಿಲ್ಲ, BJP ಗೌರ್ಮೆಂಟ್ ಇದ್ದಾಗ 2 ಸಲ ಇದ್ದಾಗ ಆಗಲಿಲ್ಲ, ಮತ್ತು ಸ್ಥಳೀಯವಾಗಿ ರುದ್ರಪ್ಪ ಸಾಹೇಬ್ರು ಈಗ 2 ಸಲ ಅವರು ಆರ್ಸಿ ಬಂದ್ರೆ ಅವರು ಮಾಡೋಕ್ಕಾಗವಲ್ದು. ಒಂದು ಉದಾಹರಣೆ ಹೇಳ್ಬಿಡ್ತೀನಿ ಸರ, 1100 ಮನೆ ನಗರಸಭೆಯಿಂದ ಇವತ್ತು ಹಾವೇರಿ ಶಾಂತಿನಗರದಾಗ ಕಟ್ಟಿದ್ದಾರೆ. ಉದಾಹರಣೆಗೆ ಈಗ ನಮ್ಮ ಶಾಸಕರು ರುದ್ರಪ್ಪ ಸಾಹೇಬ್ರು ಇದ್ದಾಗ ಎಲ್ಲರಿಗೂ ಹಕ್ಕುಪತ್ರಗಳನ್ನು ನೀಡಿದ್ರು. ಅವಾಗ 1100 ಜನಕ್ಕೆ ಮನೆ ಕೊಡ್ತೀವಿ ಅಂತೇಳಿ ಮನೆಯೂ ನಿರ್ಮಿಸಿದ್ದಾರೆ ಸರ. ಆದರೆ ಇವತ್ತಿಗೂ ನಮ್ಮನ್ನು ಒಬ್ಬರಿಗೂ ಬಡವರಿಗೆ ಒಂದು ಮನೆ ಸಿಗ್ತಾಯಿಲ್ಲ. 20 ವರ್ಷ ಆಯ್ತು ಸರ, 20 ವರ್ಷದಿಂದ ಒಬ್ರಿಗೆ ಒಂದು ಮನೆ ಕೊಡ್ತಾಯಿಲ್ಲ. ಇದಾಗಿದ್ದು 2013ರಲ್ಲಿ ಇದು ಕಾರ್ಯರೂಪಕ್ಕೆ ಬಂದಿದ್ದು. ಮನೆ ಕಟ್ಟಿ ಎಷ್ಟು ವರ್ಷ ಆಯಿತು? ಈಗ ಮನೆ ಕಟ್ಟಿ 4ರಿಂದ 5 ವರ್ಷ ಆಯ್ತು ಸರ್. ಯಾರಿಗೂ ಯಾರಿಗೂ ಒಬ್ಬರಿಗೂ ಫಲಾನುಭವಿಗಳಿಗೆ ಕೊಡ್ತಾ ಇಲ್ಲ. ಕಾರಣ ಏನು? ಕಾರಣ ಇವರಲ್ಲಿ ಕಚ್ಚಾಟ. ಆಮೇಲೆ ನಮ್ಮ ನೆರವಲಕರ್ ಸಾಹೇಬರು ಹಿಂದಕ್ಕೆ ಶಾಸಕರಿದ್ದಾಗ BJP ಅವಧಿಯಲ್ಲಿ ಇದ್ದರು. ಈಗ ಅವರು BJP ಬಿಟ್ಟು ಕಾಂಗ್ರೆಸ್ ಸೇರ್ಪಡೆ ಆಗ್ಯಾರ. ಈಗ ಅದೇ ಕಳ್ಳ ಮಳ್ಳ ಯಾರು ಅದಾರ ಇಬ್ಬರು ಒಂದೇ ಪಕ್ಷದಾಗ ಸೇರ್ಕೊಂಡ್ರೆ ಈಗ ಅವರೇ ಮಾಡ್ಬೇಕೀಗ. ಯಾಕಂದರೆ ಮೊದಲು ಅವರು ಬಂದಾಗ ರುದ್ರಪ್ಪ ಮಾಡಿದ್ದು ಸರಿ ಇಲ್ಲ, ನಾ ಮಾಡೋದು ಸರಿ ಅಂತ ಅವರು ಹಿನ್ನೆಲೆ ಹಾಕಿದ್ರು. ಈಗ ರುದ್ರಪ್ಪ ಸಾಹೇಬ್ರು ಬಂದಮೇಲೆ ಈಗ ಕಳ್ಳ ಯಾರು ಸುಳ್ಳು ಯಾರು ಇಬ್ಬರು ಒಂದಾಗ್ಬಿಟ್ಟಾರೆ. ಅವು ಏನು ಅಭಿವೃದ್ಧಿ ಮಾಡ್ತಾರೆ ನೋಡ್ಬೇಕು, ಈಗ ಕಾದು ನೋಡ್ಬೇಕು. ಆದರೆ ಈ ವಿಚಾರವಾಗಿ ಯಾವುದು ಸ್ಟ್ರೈಕ್ ಏನಾಗಲಿಲ್ವಾ? ಮಾಡ್ತಿದ್ದೇವೆ ಸರ. ಫಲಾನುಭವಿಗಳಿಗೆ ಸರ ಸತ್ತು ಹೋಗ್ಬಿಟ್ರೆ ಫಲಾನುಭವಿ ಕೇಳಾರ ಇಲ್ಲೇ. ಈಗ ಅವ್ರವ್ರ ಕಾರ್ಯಕರ್ತರು ಅವ್ರ ಅಭಿಮಾನಿಗಳು ಏನಂತಾರೆ, ನಮ್ಮ ಪಕ್ಷ ನಮ್ಮ ಹೆಮ್ಮೆ ಅಂತ ಅವರು ಅಡ್ಡಾಡಕತ್ತಾರೆ ಸರ. ಯಾರೊಬ್ಬರು ಬಡವ್ರ ಬಗ್ಗೆ ಕಿಂಚಿತ್ತು ಸರ. ಒಂದು ಉದಾಹರಣೆ ಹೇಳ್ತೀನಿ, ನಡ್ರಾಕ ಒಂದು ಪೈಪ್ಲೈನ್ ಕಾಮಗಾರಿ ಏನಪ್ಪ ಅಂದ್ರೆ ಇದು ಪೆಟ್ರೋಲ್ದು ಗ್ಯಾಸ್ ಪೈಪ್ಲೈನ್ ಅಂತೆ ಮನೆ ಮನೆಗೆ ಕೊಡುವಂಥ ಯೋಜನೆ. ರಸ್ತೆ ಮಧ್ಯದಲ್ಲೇ ತೆಗೆದ್ರೆ ಇಡೀ ನಮ್ಮ ಶಾಸಕರಿಗೆ ಫೋನ್ ಮಾಡಿದ ಸಹಿತ ಅದಕ್ಕೆ ಅಡ್ಡ ಹಚ್ಚಕ್ಕೆ ಹೋಗ್ಬೇಡ್ರಿ, ಅದು ಉಪಯೋಗದ ಕೆಲಸ ಅಂತೇಳಿ ಇಲ್ಲೇ ನೋಡಿರಿ ನೀವು. ರಸ್ತೆನ ಸೆಂಟ್ರಲ್ ಆಗಿದ್ದಾರೆ ಸರ್. ಎಷ್ಟೋ ಜನ ಬಿದ್ದರಲ್ಲಿ, ಎಷ್ಟೋ ಜನ ಗಾಡಿಗಳು ಭಾಳ ತೊಂದರೆ ಆಯಿತು. ನಾವು ಸಹಿತ ಅದಕ್ಕೆ ಸ್ಟ್ರೈಕ್ ಮಾಡಿದ್ವಿ. ಆದರೆ ನಮಗೆ ರಾತ್ರಿ ಫೋನ್ ಮಾಡ್ತಾರೆ, ನೀವು ಸ್ಟ್ರೈಕ್ ಮಾಡೋಕ್ಕೆ ಹೋಗ್ಬೇಡ್ರಿ, ಅಂಥವಕ್ಕೆಲ್ಲ ವಿರೋಧ ಮಾಡಿರಿ ಅಂತೇಳಿ ಹೇಳ್ತಾರೆ ಸರ್. ವಿರೋಧ ಮಾಡಬೇಡ್ರಿ, ನಾವು ನಿಮ್ಮನ್ನ ವಿರೋಧ ಮಾಡಿದ್ರೆ ನಮ್ಮ ಮೇಲೆ ಕೇಸ್ ಹಾಕ್ತೀವಿ ಅಂತೇಳಿ ಈ ರೀತಿ ಹೋರಾಟ ಮಾಡೋರಿಗೆ ಹತ್ತಕ್ಕುವಂಥ ಪ್ರಯತ್ನ ಇಲ್ಲಿ ನಡೆದಿದೆ ಸರ್. ಥ್ಯಾಂಕ್ ಯು ಸರ್, ಒಳ್ಳೆ ಮಾಹಿತಿ ಕೊಟ್ರಿ. ಕನೆಕ್ಟ್ ಕರ್ನಾಟಕ, ಇದು ನಿಮ್ಮ ನೆಟ್ವರ್ಕ್.